ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ನೀಡುತ್ತಾ, ಸಕಲ ಭಕ್ತಾದಿಗಳು ಒಂದು ಪ್ರಶ್ನೆಯನ್ನು ಸಾಮಾನ್ಯವಾಗಿ ಶ್ರೀಪೀಠಕ್ಕೆ ಕೇಳ್ತಾನೆ ಇದ್ದೀರಾ. ದೀಪಾವಳಿಯ ಕುಬೇರ ಮಹಾಲಕ್ಷ್ಮಿಯ ಪೂಜೆಯನ್ನು ಎಂದು ಮಾಡಬೇಕು ಶ್ರೀಗಳೇ ಅಂತಂದೇಳಿ ಎಷ್ಟೋ ಜನ ಶಿಷ್ಯಂದಿರು ಸಂದೇಶವನ್ನು ಕಳಿಸಿದ್ದಾರೆ. ಆದ್ದರಿಂದ ಈ ವಿಶ್ವಾವಸು ಸಂವತ್ಸರದ ದೀಪಾವಳಿ ಲಕ್ಷ್ಮೀ ಪೂಜೆಯ ಮುಹೂರ್ತದ ಬಗ್ಗೆ ಶಾಸ್ತ್ರೋಕ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದು ಅಮಾವಾಸ್ಯೆಯ ಪ್ರಾರಂಭ 20ನೇ ತಾರೀಕು ಅಕ್ಟೋಬರ್ 2025 ಮಧ್ಯಾಹ್ನ 3:44 ಅಮಾವಾಸ್ಯೆ ಪ್ರಾರಂಭ ಆಗ್ತಾ ಇದೆ. ಮತ್ತು ಅಮಾವಾಸ್ಯೆ ಮುಕ್ತಾಯ 21ನೇ ತಾರೀಕು ಅಕ್ಟೋಬರ್ 2025 ಸಂಜೆ 5:44 ಅಮಾವಾಸ್ಯೆ ಮುಕ್ತಾಯವಾಗ್ತಾ ಇದೆ. ಹೀಗಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಲು ವಿಶೇಷವಾಗಿ ಅಮಾವಾಸ್ಯಾ ತಿಥಿಯ ಪ್ರದೋಷ ಕಾಲನೂ ಸಹ ನಮಗೆ ಬೇಕಾಗ್ತಾ ಹೋಗುತ್ತೆ. ಹೀಗಾಗಿ ನಾವು ಆ ಅಮಾವಾಸ್ಯೆಯ ಪ್ರದೋಷ ಕಾಲಗಳು ಮತ್ತು ನಿಶಿತ ಮುಹೂರ್ತ ಕಾಲದಲ್ಲೂ ಸಹ ಅಮಾವಾಸ್ಯೆ ಇರಬೇಕು ಅಂತಂದು ಸಕಲ ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗುತ್ತೆ. ಆದ್ದರಿಂದ ಶ್ರೀಪೀಠದ ಸಕಲ ಭಕ್ತಾದಿಗಳಿಗೂ ನಮ್ಮ ಪವರ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಏನಪ್ಪ ಅಂತಂದರೆ, ಶಾಸ್ತ್ರೋಕ್ತವಾಗಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬೇಕು ಅಂತಂದರೆ 20ನೇ ತಾರೀಕು ಅಕ್ಟೋಬರ್ 2025 ಕುಬೇರ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ಸಕಲ ಸಂಪತ್ವೃದ್ಧಿಗಳು ಕುಬೇರನ ಸಮೇತ ಮಹಾಲಕ್ಷ್ಮಿಯ ಅನುಗ್ರಹ ಭಕ್ತಾದಿಗಳ ಮೇಲೆ ಉಂಟಾಗ್ತಾ ಹೋಗುತ್ತೆ ಅಂತಂದು ತಿಳಿಸ್ತಾ, ಯಾಕಂದರೆ ತಾಯಿ ಭಗವತಿಯನ್ನು ಆರಾಧನೆಯನ್ನು ಮಾಡಲಿಕ್ಕೆ ಸಕಲ ದಿನಗಳೂ ಸಹ ಪ್ರಶಸ್ತವಾಗಿದೆ. ಸಕಲ ದಿನದಲ್ಲೂ ಭಕ್ತಿ ಭಾವದಿಂದ ಆ ಅಮ್ಮನನ್ನ ಮಹಾಲಕ್ಷ್ಮಿಯನ್ನ ಕುರಿತು ಪ್ರಾರ್ಥನೆಯನ್ನು ಮಾಡಿದರೆ ಸಕಲ ಭಕ್ತಾದಿಗಳಿಗೂ ಸಹ ಅಮ್ಮ ಅನುಗ್ರಹವನ್ನು ಮಾಡ್ತಾಳೆ. ಆದರೆ ಕೆಲವೊಂದು ಶಾಸ್ತ್ರಗಳನ್ನು ಸಹ ಅನುಸರಿಸಿದಾಗ ಇನ್ನೂ ವಿಶೇಷ ಫಲವನ್ನು ಪಡಿತಾ ಹೋಗ್ತೀವಿ ಅನ್ನೋದಕ್ಕೆ. ಆದ್ದರಿಂದ 20ನೇ ತಾರೀಕು ಶುಭ ಮುಹೂರ್ತ ಆಗಿದೆ. ಹಾಗಾದರೆ ಈ 20ನೇ ತಾರೀಕಿನಲ್ಲಿ ಕೆಲವೊಂದು ಸಮಯಗಳನ್ನು, ಶುಭ ಸಮಯಗಳನ್ನು ವೀಕ್ಷಕರಿಗೋಸ್ಕರ ಮತ್ತು ಸಕಲ ಶಿಷ್ಯರಿಗೂ ಸಹ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಈ ಮುಹೂರ್ತದಲ್ಲಿ ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆ ಮತ್ತು ಪೂಜೆಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ದೊರೀತಾ ಹೋಗುತ್ತೆ. ಯಾಕಂದರೆ ಸಾಕ್ಷಾತ್ ಕುಬೇರ ಅಂತಂದರೆ ಧನಾಧಿಪ. ಇವನನ್ನ ಮಹಾಲಕ್ಷ್ಮಿಯ ಜೊತೆಯಲ್ಲಿ ನಾವು ಆರಾಧನೆಯನ್ನು ಮಾಡುವುದರಿಂದ ಸಕಲ ಎಂತಹ ಹಣಕಾಸಿನ ಸಮಸ್ಯೆಗಳಿದ್ರೂ ಸಹ ಪರಿಹಾರ ಉಂಟಾಗ್ತಾ ಹೋಗುತ್ತೆ. ಆ ಕುಬೇರನ ಅನುಗ್ರಹ ಉಂಟಾಯ್ತಂದ್ರೆ ಧನ ಧಾನ್ಯಾದಿಗಳು ಸಹ, ಸಿರಿ ಸಂಪತ್ತುಗಳು, ಐಶ್ವರ್ಯಗಳು, ಸಂತೋಷಗಳು ವೃದ್ಧಿಯಾಗ್ತಾ ಹೋಗುತ್ತೆ. ಆದ್ದರಿಂದ ಅವತ್ತಿನ ದಿನ ಕುಬೇರ ಮಹಾಲಕ್ಷ್ಮಿಯ ಆರಾಧನೆಗೆ ಸುಸೂಕ್ತವಾಗಿದೆ. ಪ್ರದೋಷ ಕಾಲದ ಮುಹೂರ್ತ ಸಂಜೆ 6:02 ಪ್ರಾರಂಭವಾಗಿ 8:40 ಸಹ ಪ್ರದೋಷ ಕಾಲ ಮುಹೂರ್ತ ಇರುತ್ತೆ. ಈ ಪ್ರದೋಷ ಕಾಲದಲ್ಲೂ ಸಹ ಆರಾಧನೆಯನ್ನ, ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಧನಪ್ರಾಪ್ತಿ ಯೋಗ ಉಂಟಾಗುತ್ತೆ. ಇನ್ನು ಮಹಾಲಕ್ಷ್ಮಿಗೆ ವೃಷಭ ಲಗ್ನದಲ್ಲೂ ಸಹ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಲಕ್ಷ್ಮೀನಾರಾಯಣರ ಕೃಪೆ ಉಂಟಾಗ್ತಾ ಹೋಗುತ್ತೆ ಅಂತಂದು ಹೇಳುತ್ತೆ ಶಾಸ್ತ್ರ. ಆದ್ದರಿಂದ ವೃಷಭ ಲಗ್ನದ ಮುಹೂರ್ತ 7:36 ಸಂಜೆಯಿಂದ ಪ್ರಾರಂಭವಾಗಿ ರಾತ್ರಿ 9:38 ಸಹ ವೃಷಭ ಲಗ್ನ ಇರುವುದರಿಂದ ವೃಷಭ ಲಗ್ನದಲ್ಲೂ ಸಹ ಶ್ರೀ ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಧನಪ್ರಾಪ್ತಿ ಯೋಗ ಉಂಟಾಗ್ತಾ ಹೋಗುತ್ತೆ. ಇನ್ನ ನಿಶಿತ ಕಾಲ ಸರ್ವಶ್ರೇಷ್ಠ. ಈ ನಿಶಿತ ಕಾಲ 11:47 ದಿಂದ ಪ್ರಾರಂಭವಾಗಿ 12:36 ಸಹ
ನಿಶಿತ ಕಾಲ ಮುಹೂರ್ತ ಇರುತ್ತೆ. ಈ ನಿಶಿತ ಕಾಲ ಮುಹೂರ್ತ ಸರ್ವಶ್ರೇಷ್ಠ ಕುಬೇರ ಮಹಾಲಕ್ಷ್ಮಿಯ ಆರಾಧನೆಗೆ ಮತ್ತು ಕುಬೇರ ಯಕ್ಷ ಪರಿವಾರ ದೇವತೆಗಳ ಆರಾಧನೆಗೆ ಸರ್ವಶ್ರೇಷ್ಠವಾದ ಮುಹೂರ್ತ ಶಿಷ್ಯಂದ್ರೆ. ಆದ್ದರಿಂದ ಈ ಮುಹೂರ್ತದಲ್ಲೂ ಸಹ ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯಿಂದ ಸಕಲ ಧನಧಾನ್ಯಾದಿಗಳನ್ನ ಪಡೆಯಬಹುದಾಗಿದೆ. ಇನ್ನ ಕುಬೇರ ಮಹಾಲಕ್ಷ್ಮಿಯ ಆರಾಧನೆಗೆ ಅಮಾವಾಸ್ಯ ತಿಥಿಯಲ್ಲಿ ಸಿಂಹ ಲಗ್ನದಲ್ಲಿ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಧನಪ್ರಾಪ್ತಿ ಯೋಗ ಮತ್ತು ಸ್ಥಿರಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ ಅಂತಂದು ಶಾಸ್ತ್ರಗಳು ತಿಳಿಸುತ್ತೆ. ಮತ್ತೆ ಲಕ್ಷ್ಮೀ ತಂತ್ರ ಮತ್ತೆ ಕುಬೇರ ಪ್ರಯೋಗ ತಂತ್ರಗಳಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖ ಇದೆ. ಇನ್ನ ಈ ಸಿಂಹ ಲಗ್ನದ ಮುಹೂರ್ತ ಮಧ್ಯರಾತ್ರಿ 2 ಗಂಟೆಯಿಂದ ಪ್ರಾರಂಭವಾಗಿ 4 ಗಂಟೆ 4 ನಿಮಿಷದವರೆಗೂ ಸಹ ಸಿಂಹ ಲಗ್ನದ ಮುಹೂರ್ತ ಇರುತ್ತೆ. ಈ ಸಿಂಹ ಲಗ್ನದ ಮುಹೂರ್ತದಲ್ಲೂ ಸಹ ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಸ್ಥಿರಲಕ್ಷ್ಮಿ ಪ್ರಾಪ್ತಿ ಯೋಗ ಉಂಟಾಗ್ತಾ ಹೋಗುತ್ತೆ ಅಂತಂದು ತಿಳಿಸ್ತೇ. ಇನ್ನ ಲಾಭ ಮುಹೂರ್ತ ಅಂದ್ರೆ ಈ ಸಮಯದಲ್ಲಿ ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಲಾಭಾದಿಗಳು ಉಂಟಾಗ್ತಾ ಹೋಗುತ್ತೆ. ರಾತ್ರಿ 10 ಗಂಟೆ 40 ನಿಮಿಷದಿಂದ ಪ್ರಾರಂಭವಾಗಿ ಮಧ್ಯರಾತ್ರಿ 12 ಗಂಟೆ 12 ನಿಮಿಷದವರೆಗೂ ಸಹ ಲಾಭ ಮುಹೂರ್ತ ಇರುತ್ತೆ. ಈ ಮುಹೂರ್ತದಲ್ಲೂ ಸಹ ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡುವುದರಿಂದ ಕುಬೇರನ ಸಮೇತ ಲಕ್ಷ್ಮೀನಾರಾಯಣರ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಇನ್ನ ಶುಭ ಅಮೃತ ಕಾಲ ಮುಹೂರ್ತಗಳು 21/10/2025 ಮಂಗಳವಾರ 1 ಗಂಟೆ 43 ನಿಮಿಷ AM-ನಿಂದ ಅಂದರೆ ಪ್ರಾತಃ ಕಾಲ ಮಧ್ಯರಾತ್ರಿಯಿಂದ ಪ್ರಾರಂಭವಾಗಿ ಬೆಳಗ್ಗಿನ ಜಾವ 6 ಗಂಟೆ 16 ನಿಮಿಷ AM-ವರೆಗೂ ಅಂದರೆ ಪ್ರಾತಃ ಕಾಲದವರೆಗೂ ಸಹ ಈ ಶುಭ ಅಮೃತ ಕಾಲ ಮುಹೂರ್ತ ಇರುತ್ತೆ. ಹೀಗಾಗಿ ಈ ಶುಭ ಅಮೃತ ಮುಹೂರ್ತ ಕಾಲದಲ್ಲೂ ಸಹ ಕುಬೇರ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಪುಣ್ಯ ಫಲ ಪ್ರಾಪ್ತಿಗಳನ್ನ ಸಕಲ ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರ ಜೊತೆಯಲ್ಲೂ ಸಹ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರಿಂದ ಶಿಷ್ಯರಿಂದ ಎಲ್ಲ ಈ ಪ್ರಯೋಜನವನ್ನ ಪಡೆದುಕೊಂಡು ಆ ಕುಬೇರ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಇನ್ನ 21ನೇ ತಾರೀಕು ಅಕ್ಟೋಬರ್ 2025 ಮಂಗಳವಾರ ವಿಶೇಷವಾಗಿ ಹಿಂದಿನ ರಾತ್ರಿ ಕುಬೇರ ಮಹಾಲಕ್ಷ್ಮಿಯ ಯಾಗ ಜಪಾದಿಗಳನ್ನ ಮಾಡಿರುತ್ತೆ. ಇಂಥದ್ದು ಸಮಯದಲ್ಲಿ 21ನೇ ತಾರೀಕು ಮಂಗಳವಾರದಂದು ಕುಬೇರ ಮಹಾ ಯಾಗವನ್ನು ಸಹ ಶ್ರೀಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂತಹ ಮಹಾಯಾಗದಲ್ಲಿ ಕುಬೇರ ಮಹಾಯಾಗದಲ್ಲಿ ಸಕಲ ಭಕ್ತಾದಿಗಳು ಭಾಗವಹಿಸಿ ಕುಬೇರನ ಅನುಗ್ರಹಕ್ಕೆ ಪಾತ್ರರಾಗುವುದರಿಂದ ಸಕಲ ಸಿರಿ ಸಂಪತ್ತುಗಳು ಐಶ್ವರ್ಯಾದಿಗಳು ಪ್ರಾಪ್ತಿಯಾಗುತ್ತೆ ಅಂತಂದು ಹೇಳಿ ತಿಳಿಸುತ್ತಾ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರು ಮತ್ತು ಭಕ್ತರಿಂದ ಶಿಷ್ಯರಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕುಬೇರ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಈ ಸಮಯಗಳಲ್ಲಿ ಯಾವ ಯಾವ ರೀತಿಯಿಂದ ಪೂಜೆಯನ್ನ ಮಾಡಬೇಕು ಎಂಬುದನ್ನು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತೇನೆ ಅಂತಂದು ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯು ಸಕಲರಿಗೂ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದು ಹೇಳ್ತಾ ಓಂ ನಮಃ ಶಿವಾಯ.